ಅಲ್ಲಿ ಆ ಸಾಫ್ಟ್ವೇರ್ನ ಫುಲ್ಲು ವರ್ಸ್ಟಾಗಿ ಮಾಡಿಬಿಟ್ಟಿದ್ದಾನೆ. ಸೊ ಈಗ ನಾವು ಕೈ ಹಾಕಿ ಗಲೀಜು ಮಾಡ್ಕೋಬೇಕಾ, ಇಲ್ಲಾಂದ್ರೆ ಸಪ್ರೇಟಾಗಿ ಹೊಸದಾಗಿ ಮಾಡಬೇಕಾ, ಅದನ್ನೆಲ್ಲ ನನ್ನ ಆಫೀಸರ್ಸು ನನಗೆ ಗೈಡ್ ಮಾಡಬೇಕು. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, ಟೆಕ್ನಿಕಲಿ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ದೇ ಹ್ಯಾವ್ ಟು ಗೈಡ್ ಮೀ. ಅವ್ರು ಗೈಡ್ ಮಾಡ್ತಾರೆ, ಆಮೇಲೆ ಮುಂದೆ ತೊಗೊಂಡು ಹೋಗ್ತೀನಿ. ಬಟ್ ಗಲೀಜು ಜೊತೆ ಸಾಹಿತಿಗಳಿಗೆ ಕರ್ಕೊಂಡು ಹೋಗ್ಬೇಕಂತೂ ನನಗಿಷ್ಟ ಇಲ್ಲ, ಅದನ್ನು ಮಾಡೋದಿಲ್ಲ. ನಾನು ಮಾಡ್ತೀನಿ, ಸ್ವಲ್ಪ ಸಮಯ ಬೇಕು, ಸ್ಪೀಡಾಗಿ ಮಾಡ್ತೀನಿ. ಯಾಕೆಂದರೆ ನನಗೆ ಆಸಕ್ತಿ ಇದೆ. ಐ ವಾಂಟ್ ಟು, ನಾನು ಕನ್ನಡಕ್ಕೆ ನನ್ನ ಡ್ಯೂಟಿ ಏನಿದೆ ನಾನು ಮಾಡಬೇಕು. ಅವೈಲಬಿಲಿಟಿ, ಆಕ್ಸೆಸಿಬಿಲಿಟಿ ಎಲ್ಲ ಸಾಮಾನ್ಯ ಜನರಿಗೂ ಆಗಬೇಕು, ಅದನ್ನು ಮಾಡಿಕೊಡ್ತೀನಿ. ಮೋಸ್ಟ್ಲಿ ಭಾಳ ಸ್ಪೀಡಾಗಿ ಮಾಡ್ತೀನಿ, ಭಾಳ ಸ್ಪೀಡ್. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗಾಯಿತು, ಬಜೆಟ್ದೆಲ್ಲ ಕುತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಬಜೆಟ್ ಯೂಶಲಿ ಮಿನಿಸ್ಟ್ರ್ ಜೊತೆ ಮಾತಾಡ್ತಾರೆ. ಸೊ ನನಗೇನು ತೊಂದರೆ ಆಗಲ್ಲ, ಚೆನ್ನಾಗಿರುತ್ತೆ ನನ್ನ ಇಲಾಖೆ. ಇನ್ನೂ ಒಂದು ರೌಂಡು ಆಫೀಸರ್ಸ್ ಮೂಲಕ ಮಾಹಿತಿ ಕಳಿಸ್ತೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ. ಅದು ನಾವು ಮಾಡ್ತಾ ಇರ್ತೀವಿ, ಫೈನಾನ್ಸ್ ಡಿಪಾರ್ಟ್ಮೆಂಟು ನಮ್ಮ ಆಫೀಸರ್ಸು ಮಾಡ್ತಾ ಇರ್ತಾರೆ. ಅದು ನಡೀತಾ ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ 3ನೇ ತಾರೀಕು ಜಾಯಿಂಟ್ ಸೆಷನ್ನು, 7ನೇ ತಾರೀಕು ಬಜೆಟ್. ಇಲ್ಲ, ನಾನು ಕೇಳ್ಕೊಂಡಿದ್ದೀನಿ. ಅದೆಲ್ಲ ಈಗ ಮೀಟಿಂಗಿಗೆ ವಾಪಸ್ ಹೋದ್ಮೇಲೆ 21st ಒಂದು ಮೀಟಿಂಗ್ ಇದೆ, 20th ಕ್ಯಾಬಿನೆಟ್ ಆದಮೇಲೆ ಒಂದು ಮೀಟಿಂಗ್ ಇದೆ. ಕೆಲವು ಯೋಜನೆಗಳನ್ನ ನಾನು ಮುಂದೆ ಹೇಳ್ತೀನಿ. ನಾನು ನೋಡೋಣ, ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಎಲ್ಲದು ಬರ್ತದೆ. ಗ್ರಂಥಪಾಲಕರಂದ್ರೆ 2 ಬರ್ತದೆ. ಒಂದು RDPR ಡಿಪಾರ್ಟ್ಮೆಂಟ್, ಪ್ರಿಯಾಂಕಾ ಖಾರ್ಗೆ ಅವರಿಗೆ ನಮ್ಮಿಂದ ಎಲ್ಲ ಅವ್ರಿಗೆ ಕೊಟ್ಟಿದ್ದೀವಿ, ಗ್ರಾಮ ಪಂಚಾಯತಿ ಮಟ್ಟದ್ದು, ಅಲ್ಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಇನ್ನೊಂದು ನಾವು ನಮ್ಮ ಲೈಬ್ರರಿಗಳು, ಅದು ಸಿಟೀಸಲ್ಲಿ ಬರ್ತಕ್ಕಂಥದ್ದು, ಪಟ್ಟಣದಲ್ಲಿ ಬರ್ತಕ್ಕಂಥದ್ದು, ಪಟ್ಟಣ ಪಂಚಾಯತಿಯಲ್ಲಿ ಬರ್ತಕ್ಕಂಥದ್ದು. ಅದನ್ನೆಲ್ಲ ಈಗ ಸ್ಟ್ರೀಮ್ಲೈನ್ ಮಾಡಬೇಕು. ಅದಾದಮೇಲೆ ಮ್ಯಾನ್ ಪವರ್ ಇಸಬೇಕು. ಮ್ಯಾನ್ ಪವರ್ ಸಿಗಲಿಲ್ಲ ಅಟ್ಲೀಸ್ಟ್ ಔಟ್ಸೋರ್ಸಲ್ಲಿ ಮಾಡಿ ಆಕ್ಸೆಸಿಬಿಲಿಟಿ ಮಕ್ಕಳಿಗೆ ಕೊಡಬೇಕಂತ. ಇದೆಲ್ಲದು ಗೊತ್ತಾಗೋದು ನನಗೆ ಅಟ್ಲೀಸ್ಟ್ ಒಂದು 15-20 ದಿವಸ, ಒಂದು ತಿಂಗಳು ಈ ಅಸೆಂಬ್ಲಿ ಸೆಷನ್ ಒಳಗೆ ಒಂದು ಹಂತಕ್ಕೆ ತರ್ಬೋದು. ಆಫೀಸರ್ಸ್ ಎಲ್ಲ ನನಗೆ ಸಿಗ್ತಾರೆ. ಏನಾಗಿದೆ, ನಮ್ಮ ಹತ್ರ ಇದೆ ಮೆಟೀರಿಯಲ್ಲು, ಕೊಡೋಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಸಿಗ್ತಾ ಇಲ್ಲ. ಬಿಕಾಸ್ ಆಫ್ ಅವ್ಯವಸ್ಥೆ ಆಗೋಗ್ಬಿಟ್ಟಿದೆ ಇಷ್ಟು ವರ್ಷ. ಅದನ್ನು ಸರಿಪಡಿಸ್ಬೇಕು. ಅದನ್ನು ಮಾಡಬೇಕಂದ್ರೆ ಕಸ ಗುಡಿದು ಮಾಡಿಸ್ಬೇಕಾ, ಇಲ್ಲ ನಾನೇ ಹೋಗಿ ಕಸದೊಳಗೆ ಕುತ್ಕೊಂಡು ಸರಿ ಮಾಡ್ಕೋಬೇಕಾ ಗೊತ್ತಿಲ್ಲ. ಶುರು ಅಂತೂ ಮಾಡಿದ್ದೀನಿ. ನನ್ನ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಏನಿಲ್ಲ. ಒಂದು ಸ್ಕಿಲ್ಲೆಟ್ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 8, 9, 10, 11, 12ನೇ ಕ್ಲಾಸಿಗೆ, ಮೋಸ್ಟ್ಲಿ 12ನೇ ಕ್ಲಾಸ್ವರೆಗೂ 8 ಇರಬೇಕು. ಸ್ಕಿಲ್ ಈಗೇನಾಗಿದೆ ಇವತ್ತಿನ ಫ್ಯೂಚರ್. ಮುಂಚೆ PCMB ಆರ್ಟ್ಸು, ಸೈನ್ಸು, ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ಇತ್ತಲ್ಲ. ಇವಾಗ ಹಂಗಲ್ಲ. 11th 12th 25 ಸಬ್ಜೆಕ್ಟ್ಸ್ ಇದ್ದಾವೆ, 25 ಡಿಫ್ರೆಂಟ್ ಕೋರ್ಸಸ್ ಇದ್ದಾವೆ. ಅದಕ್ಕೆ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಕಿಲ್ ಇದ್ರೇ ನಿಮಗೆ ಮುಂದೆ ಹೋಗೋಕ್ಕಾಗ. ಅದಕ್ಕೆ ಮಕ್ಕಳಿಗೆ 12th ಆದಮೇಲೆ ಯಾಕೆ ಸ್ಕಿಲ್ ಬಗ್ಗೆ ಮಾತಾಡಬೇಕು, ಇಲ್ಲ 10th ಆದಮೇಲೆ ಯಾಕೆ ಮಾತಾಡಬೇಕು, 8th ತಗೊಳ್ಳೋಣ. ಬೇಸಿಕ್ ನಮ್ಮ ಸರ್ಕಾರದ ರಿಸೋರ್ಸಸ್ ಇದೆ, ತೊಗೊಂಡು ಮಾಡಬೇಕು ಅಂದ್ಬಿಟ್ಟು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆ ಮಾತಾಡಿದ್ವಿ. ಹಿ ವಾಸ್ ವೆರಿ ಹ್ಯಾಪಿ. ಡೀಟೇಲ್ಸ್ ಅದು ಅನೌನ್ಸ್ ಆದಮೇಲೆ ಹೇಳ್ತೀವಿ. ಸ್ಕಿಲ್ ಎಟ್ ಸ್ಕೂಲ್ ಅಂತ, ಅದು ಹೊಸ ಕಾರ್ಯಕ್ರಮ ನಂದು. ನನಗೆ ಆಸೆ ಇದೆ ಮಕ್ಕಳಿಗೆ ಅದು ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.